ಗ್ರಾಮೀಣ ಪೊಲೀಸ್ ಠಾಣೆ ಮುಕದ್ದಮೆ ಸಂಖ್ಯೆ 66/26 ಕಲಂ 103 ಮರ್ಡರ್ ಕೇಸ್ ನಿನ್ನೆ ಕೊಟ್ಟಿದ್ದ ಮಾಹಿತಿಯಿಂದ ಮುಂದುವರಿಸ್ತೀನಿ. ಇವತ್ತು ಬೆಳಗ್ಗೆ ಎಲ್ಲ 4 ಜನ ಆರೋಪಿಗೆ ನಮ್ಮ ಧಾರವಾಡ ಗ್ರಾಮೀಣ ಪೊಲೀಸಿಂದ ಬಂಧನ ಆಗಿದೆ. ಇದರಲ್ಲಿ ಮೇನ್ ಆರೋಪಿ ಇದ್ದಾರೆ ಮುನೀರಾ ಅಂತ ಮಹಿಳೆ. ಅವರು ಸುಮಾರು 32 ವರ್ಷ ವಯಸ್ಸು, ಸಾಕಿನ ಬಿದರಗಡ್ಡಿ, ಬಾಯಲಹೊಂಗಲ ತಾಲೂಕು, ಬೆಳಗಾಂ. ಎರಡನೇ ಆರೋಪಿ ಇದ್ದಾರೆ ಮೃತ್ಯುಂಜಯ ದೇವಪ್ಪ. ಅವರು ವಯಸ್ಸು ಸುಮಾರು 28 ವರ್ಷ, ಅವರು ಸಾಕಿನ ಬಿದರಗಡ್ಡಿ, ಬಾಯಲಹೊಂಗಲ ತಾಲೂಕು, ಬೆಳಗಾಂ. ಮೂರನೇ ಆರೋಪಿ ಇದರಲ್ಲಿ ಇದ್ದಾರೆ ಬಸವರಾಜನು. ಬೆಳಿಗ್ಗೆ ಅವ್ರದ್ದು ಬಂಧನ ಆಗಿದೆ. ಅವ್ರದ್ದು ಸಾಕಿನ ಬಿದರಗಡ್ಡಿ, ಬಾಯಲಹೊಂಗಲ ತಾಲೂಕು. ಈ ಘಟನೆ ಹೆಂಗೆ ಆಗಿದೆ ಅಂದರೆ 23ನೇ ತಾರೀಕು ಸಾಯಂಕಾಲ ಅರೌಂಡ್ 8:30 ಈ ಮರ್ಡರ್ ಆಗುತ್ತೆ. ಮರ್ಡರ್ ಆದಮೇಲೆ ಮರ್ಡರ್ ಮಾಡೋಕ್ಕೆ ಕೃತ್ಯದಲ್ಲಿ ಭಾಗವಹಿಸ್ತಾರೆ ಮುನೀರಾ ಮತ್ತು ಮೃತ್ಯುಂಜಯ ಮತ್ತು ಇನ್ನೊಬ್ಬರೇ 4ನೇ ಜನ. ಅವರು ಮೈನರ್ ಇದ್ದಾರೆ, ಮುನೀರಾ ಮಗ. ಅವರು ಡೀಟೇಲ್ಸ್ ಕೊಡೋಕ್ಕೆ ಆಗಲ್ಲ ನಮಗೆ. ಈ 3 ಜನ ಮೇನ್ಲಿ ಮರ್ಡರ್ ಮಾಡ್ತಾರೆ. ಮರ್ಡರ್ ಮಾಡಾದ್ಮೇಲೆ ಬಾಡಿ ಡಿಸ್ಪೋಸ್ ಮಾಡೋಕ್ಕೆ ಇನ್ನೊಬ್ಬರ ಫ್ರೆಂಡ್ ಇದ್ದಾರೆ, ಅವರು ಬಸವರಾಜ್ಗೆ ಹೆಲ್ಪ್ ತಗೊಂಡು ಲೇಟ್ ನೈಟ್ ಅರೌಂಡ್ 2 ಗಂಟೆಗೆ 2:30 ಗಂಟೆಗೆ ನಮ್ಮ ರಾಮಾಪುರ, ನಮ್ಮ ಧಾರವಾಡ ಗ್ರಾಮೀಣ ಸ್ಥಳದಲ್ಲಿ ಇವರು ಒಂದು ಕಾರು, ವೇಗನಾರ್ ಮತ್ತು ಇನ್ನೊಂದು ಬೈಕ್, ಆ ಬೈಕ್ ಮೂಲಕ ಬರ್ತಾರೆ. ಮಧ್ಯದಲ್ಲಿ ಇವರು ಒಂದು ನಮ್ಮ ಲಿಮಿಟ್ಸಲ್ಲಿ ಸೇರುವ ನಮ್ಮ ಧಾರವಾಡ ಡಿಸ್ಟ್ರಿಕ್ಟ್ ಲಿಮಿಟ್ಸಲ್ಲಿ ಸೇರುವ ಪೆಟ್ರೋಲ್ ಪಂಪಿಂದ 5 ಲೀಟರ್ ಡೀಸೆಲ್ ಮತ್ತು ಪೆಟ್ರೋಲ್ ಖರೀದಿ ಮಾಡ್ತಾರೆ. ಅದಾದಮೇಲೆ ಸ್ಪಾಟ್ಗೆ ಬಂದಾದಮೇಲೆ ಇವರು ಬಾಡಿ ಡಿಸ್ಪೋಸ್ ಮಾಡೋಕ್ಕೆ ಗಾಡಿಗೆ ಬೆಂಕಿ ಸುಟ್ಬಿಡ್ತಾರೆ ಡೀಸೆಲಿಂದ. ತದನಂತರ 4 ಜನ ಒಂದೇ ಬೈಕಿಂದ ವಾಪಸ್ ಹೋಗ್ತಾರೆ. ಇದರಲ್ಲಿ ನಮ್ಮ ಅರೌಂಡ್ 6 ಟೀಮ್ಸ್ ನಮ್ಮ ಭಾಳ ಶ್ಲಾಘನೀಯ ಕೆಲಸ ಮಾಡಿದ್ದಾರೆ. ನಮ್ಮ DYSP ಧಾರವಾಡ ಗ್ರಾಮೀಣ ರೆಗ್ಯುಲರ್ ಆಗಿ ಫಾಲೋಅಪ್ ತಗೊಂಡು ಮಾರ್ಗದರ್ಶನದಲ್ಲಿ 2 ಟೀಮ್ ನಾವೇ ಈಗ ಆರೋಪಿಗೆ ಪತ್ತೆ ಮಾಡೋಕ್ಕೆ ಕಳಿಸಿದ್ದೀವಿ. 2 ಟೀಮ್ ಇಲ್ಲಿ ನಮ್ಮ ಟೆಕ್ನಿಕಲ್ ಏನು ಅನಾಲಿಸಿಸ್ ಇರುತ್ತೆ ಅದು ಮಾಡೋಕ್ಕೆ, ಮತ್ತು ಇನ್ನೂ 2 ಟೀಮ್ ಈಗ CCTV ನಮಗೆ ಭಾಳ ಇಂಪಾರ್ಟೆಂಟ್ ಆಗಿದೆ. ಸೊ CCTV ಆಲ್ದೋ ಮೂವ್ಮೆಂಟ್ ರಾತ್ರಿ ಆಗಿದೆ, ಬಟ್ ಅವರು ಭಾಳ ಬುದ್ಧಿವಂತದಿಂದ ಭಾಳ ಚುರುಕಿಂದ CCTV ನೈಟ್ ಫುಟೇಜ್ನು ಐಡೆಂಟಿಫೈ ಮಾಡಿ ಆರೋಪಿಗೆ ಪತ್ತೆ ಮಾಡೋಕ್ಕೆ ಸಹಕರಿಸಿದ್ದಾರೆ. ಮತ್ತು ಇಲ್ಲಿ ಲೋಕಲ್ ನಮ್ಮದು ಇಲ್ಲಿ 2 ಟೀಮು, ಅವರು ಯಾರ ಅಪರಾಧಿಗೆ ನಾವೇ ಕರ್ಕೊಂಡು ಬರ್ತೀವಿ ಅವ್ರದ್ದು ಇನ್ಕ್ವೈರಿ ಮಾಡೋಕ್ಕೆ. ಇದರಲ್ಲಿ ನಮ್ಮ ಧಾರವಾಡ ಜಿಲ್ಲಾ DYSP ವಿನೋದ್ ಮುಕ್ತೇದಾರ್ ಮತ್ತು ಧಾರವಾಡ ಗ್ರಾಮೀಣ ಇನ್ಸ್ಪೆಕ್ಟರ್ ಶಿವಾನಂದ್ ಕಮದ್ಗಿ ಮೇನ್ ಅವರು ಲೀಡರ್ಶಿಪ್ ತಗೊಂಡು ಎಲ್ಲ ಕೆಲಸ ಮಾಡಿದ್ದಾರೆ. ಮತ್ತು ಜೊತೆಗೆ ಸಹಕಾರ ನಮ್ಮದು ಎಲ್ಲ ಸೆನ್ ಮತ್ತು ನಮ್ಮ ನವಲ್ಗುಂದ, ಹುಬ್ಳಿ ಗ್ರಾಮೀಣ ಎಲ್ಲ ಇನ್ಸ್ಪೆಕ್ಟರ್ಸ್ ನಮ್ಮದು ಯಾರಿದ್ದಾರೆ ಅವ್ರ ಕಡೆಯಿಂದ ನಮಗೆ ಸಹಕಾರ ಬಂದಿದೆ. ಜೊತೆಗೆ ನಮ್ಮ ಟೆಕ್ನಿಕಲ್ ಟೀಮ್, ನಮ್ಮ ಸೋಕು ಅಧಿಕಾರಿಗಳು ಅದನ್ನು ಭಾಳ ಶ್ಲಾಘನೀಯ ಕೆಲಸ ಮಾಡಿದ್ದಾರೆ. ನಮ್ಮ ಲೋಕಲ್ ಹುಬ್ಳಿ RFSL ಟೀಮ್, ಯಾಕಂದರೆ ನಮಗೆ ಈಗ ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಆಗುತ್ತೆ DNA. ಒಂದು ಮರ್ಡರ್ ಆದರೆ ಮರ್ಡರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಬಾಡಿ. ಈ ಬಾಡಿಗೆ ಐಡೆಂಟಿಫೈ ಮಾಡೋಕ್ಕೇನು ಯಾವುದೂ ಲಿಂಕ್ ಇರಲಿಲ್ಲ. ಸೊ DNA ಲಿಫ್ಟ್ ಆಗಿದೆ, ಭಾಳ ಸೆನ್ಸಿಟಿವ್ಲಿ DNA ಲಿಫ್ಟ್ ಮಾಡಿದ್ದಾರೆ. ಈಗ ನೆಕ್ಸ್ಟ್ RFSL ಕನ್ಫರ್ಮೇಷನ್ ಆದಮೇಲೆ ನಾವೇ ಕ್ಲಾರಿಫೈ ಮಾಡ್ಬೋದು ಇದು ಬಾಡಿ ಯಾರ್ದು. ಬಟ್ ಪ್ರೈಮಾ ಫೇಸಿ ಎವಿಡೆನ್ಸ್ ಗಾಡಿ ಮಾಲೀಕರು ಮತ್ತು ಅವ್ರದ್ದು ಮಿಸ್ಸಿಂಗ್ ಮತ್ತು ಗಾಡಿ ನಂಬರಿಂದ ನಾವೇ ರಾಜು ಬೋಳಶೆಟ್ಟಿಗೇನು ಐಡೆಂಟಿಫೈ ಮಾಡಾಗಿದೆ. ಕಾರಣ ನಮ್ಮದು ಪ್ರೈಮರಿ ಇನ್ಕ್ವೈರಿ ಪ್ರಕಾರ ಕಳೆದ 2 ವರ್ಷದಿಂದ ಈ ಮುನೀರಾ ಮತ್ತು ರಾಜು ಮಧ್ಯದಲ್ಲಿ ಅನೈತಿಕ ಸಂಬಂಧ ಇತ್ತು. ಆ ಅನೈತಿಕ ಸಂಬಂಧದಲ್ಲಿ ಅವರಿಗೆ ಅಂಡರ್ಸ್ಟ್ಯಾಂಡಿಂಗಲ್ಲಿ ಏನಾದರೂ ಗಡಿಬಿಡಿ ಆಗಿದೆ. ಅದಕ್ಕೋಸ್ಕರನೂ ಇವರು ಮುನೀರಾ ಮತ್ತು ಅವ್ರ ಮಗ ಮತ್ತು ಬಸವರಾಜ್ ಮತ್ತು ಮೃತ್ಯುಂಜಯ್ ಈ 3 ಜನ ಈ ಮರ್ಡರ್ಗೆ ಪ್ಲಾನ್ ಮಾಡಿದ್ದಾರೆ. ಮುನೀರಾ ಮತ್ತು ರಾಜುದು ಅನೈತಿಕ ಸಂಬಂಧ ಇತ್ತು. ರಾಜು ಬೋಳಶೆಟ್ಟಿ ಹಿನ್ನೆಲೆ ಏನು ಇಲ್ಲ, ಅದು ಈ ಕಾರಣ ಮೇನ್ ಅವ್ರದ್ದು ಮರ್ಡರ್. ಇದರಲ್ಲಿ ಒಂದು ಚಾಕು ಯೂಸ್ ಆಗಿದೆ. ಚಾಕು ಜೊತೆಗೆ ಒಂದು ಸಲ್ಕಿನ ಸ್ಪೇಡ್ ಹೇಳ್ತಾರೆ, ಅದು ಮಣ್ಣು, ಆ 2 ಐಟಮ್ ಯೂಸ್ ಆಗಿದೆ. ಮರ್ಡರ್ ಆಗಿದೆ ಮೇನ್ ಇದು ರಾಜು ಬೋಳಶೆಟ್ಟಿ ಅವ್ರದ್ದು ಹೋಲಾ ಶೆಡಲ್ಲಿ ಮರ್ಡರ್. ಅಲ್ಲಿಂದ ಮರ್ಡರ್ ಮಾಡಿಕೊಂಡು ಬಾಡಿ ಇಲ್ಲಿ ಬಂದು ಡಿಸ್ಪೋಸ್ ಮಾಡಿದ್ದಾರೆ.
ಕೊಲೆ ಮಾಡೋ ಸ್ಪಾಟ್ ಉಡುಕೇರಿ ವಿಲೇಜ್. ಹೌದು ಹೌದು, ಅದೇ ಹೊಲದಲ್ಲಿ ಅಲ್ಲಿ ಶೆಡಲ್ಲಿ ಇದೆ, ಅದರಲ್ಲಿ ಮರ್ಡರ್ ಆಗಿದೆ. ಹಣ ವ್ಯವಹಾರನೂ ಇತ್ತು, ಬಟ್ ಹಣ ವ್ಯವಹಾರ ಮೇನ್ ಕಾರಣ ಇದರಲ್ಲಿ ನಮಗೆ ಕಂಡು ಬಂದಿಲ್ಲ. ಭಾಳ ಅಮೌಂಟ್ ಇದೆ, ಬಟ್ ಅಷ್ಟೇ ಅಮೌಂಟ್ ಇಲ್ಲ ಹಣ ವ್ಯವಹಾರಕ್ಕೋಸ್ಕರ ಮರ್ಡರ್ ಮಾಡಬೇಕು. ಅಕ್ಕಿದು ಗಂಡ ಇಲ್ಲ, ಸುಮಾರು ವರ್ಷದಿಂದ ಬಿಟ್ಟು ಹೋಗಿದ್ದಾರೆ, ಮಕ್ಕಳು ಇದ್ದಾರೆ. ಅದಕ್ಕೋಸ್ಕರನೂ ಅವ್ರ ಜೊತೆಗೆ ಅದು ಏನು ರಾಜು ಬೋಳಶೆಟ್ಟಿ ಜೊತೆಗೆ ಅನೈತಿಕ ಸಂಬಂಧ ಇತ್ತು ಆ ಅಕ್ಕಿದು. ಅದರಲ್ಲಿನೂ ಅವರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಮತ್ತೆ ಅವ್ರಿಗೆ ಜಗಳ ಆಗಿ ಈ ಘಟನೆಗೆ ಅವರು. ಹೌದು, ಅವ್ರ ತೋಟ ಅಲ್ಲಿ ಒಂದು ಶೆಡ್ ಇದೆ, ಆ ಶೆಡಲ್ಲಿನೂ ಇವರು ಭೇಟಿ ಮಾಡಿದ್ದಾರೆ. ಮುನೀರಾ ಮತ್ತು ಆ್ಯಕ್ಚುಲಿ ಮುನೀರಾಗೆ ಕರ್ಕೊಂಡು ಬಂದಿದ್ದಾರೆ ಅವರು ಬಿದರಗಡ್ಡಿಯಿಂದ ಉಡುಗೇರಿಗೆ ಕರ್ಕೊಂಡು ಬಂದು ಅಲ್ಲಿ ಇವರು ಮಗ ಮತ್ತು ಮೃತ್ಯುಂಜಯ ಯಾರಿದ್ದಾರೆ ಅವರು ಫಾಲೋ ಮಾಡಿಕೊಂಡು ಇವರು ಫೋನ್ ಮಾಡ್ತಾನೆ ಮುನೀರಾ ನನಗೆ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ ಅವರು, ನೀವು ಬನ್ನಿ. ಆವಾಗ ಇವ್ರ ಮಧ್ಯದಲ್ಲಿ ಜಗಳ ಆಗುತ್ತೆ. ಜಗಳದಲ್ಲಿ ಒಂದು ಚಾಕುವಿಂದ ಮತ್ತು ಒಂದು ಸಲ್ಕಿನಿಂದ ಅವರಿಗೆ ಕೊಲೆ ಮಾಡಿದ್ರು. CCTV ಸುಮಾರು ಇರ್ತದೆ, ಬಟ್ ನೈಟ್ ಇರೋದರಿಂದ ಮತ್ತೆ ಸುಮಾರು ಜನ CCTV ಆಫ್ನು ಮಾಡಿಬಿಡ್ತಾರೆ, ಮತ್ತು ನೈಟಲ್ಲಿ ಕ್ಲಾರಿಟಿ ಸಿಗಲ್ಲ. ಸೊ ಇತ್ತೀಚೆಗೆ ನಮಗೆ ಅರೌಂಡ್ 12 CCTV ಕ್ಯಾಮ್ರಾ ನಾವೇ ಪರಿಶೀಲನೆ ಮಾಡಿದ್ದೀವಿ, ಎಲ್ಲಿ ನಮಗೆ ಫುಟೇಜ್ ಸಿಗ್ತಾ ಇದೆ. ಇನ್ನೂ ಜಾಸ್ತಿ ನಾವೇ ಮಾಡಿಸ್ತೀವಿ. ಇದು ಜಾಗ ಬಗ್ಗೆ ಇಲ್ಲಿ ಒಬ್ಬರೇ ಆರೋಪಿ ಇದ್ದಾರೆ, ಮೃತ್ಯುಂಜಯ ಅಂತ. ಅವ್ರದ್ದು ಸಂಬಂಧಿಕರದು ಊರು ರಾಮಾಪುರ್. ಸೊ ಅವರಿಗೆ ರಾಮಾಪುರ್ ಬಗ್ಗೆ ಐಡಿಯಾ ಇತ್ತು, ಬಟ್ ನಮ್ಮ ಇನ್ಕ್ವೈರಿ ಪ್ರಕಾರ ಮರ್ಡರ್ ಪ್ಲಾನಿಂಗಲ್ಲಿ ಅವ್ರದ್ದು ಬಾಡಿ ಡಿಸ್ಪೋಸಲ್ ಇಲ್ಲ. ಮರ್ಡರ್ ಆದಮೇಲೆ ಅವ್ರಿಗೆ ಗಾಬರಿಯಾಗಿ ಅವ್ರ ಬಾಡಿ ಏನಾದರೂ ಡಿಸ್ಪೋಸ್ ಮಾಡಬೇಕು ಆ ತರಹದ್ದು ಡಿಸ್ಪೋಸಲ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಮತ್ತು ಇಲ್ಲಿ ಲಕಿಲಿ ನಮಗೆ ಒಂದು ಕ್ರಿಟಿಕಲ್ ಎವಿಡೆನ್ಸ್ ಸಿಕ್ಕಿದೆ, ಒಂದು ಮಣ್ಣು ಸಿಕ್ಕಿದೆ, ರಕ್ತದ ಮಣ್ಣು. ಅದನ್ನು ನಾವೇ FSLಗೆ ಪರಿಶೀಲನೆ ಮಾಡೋಕ್ಕೆ ಕಳಿಸಿದ್ದೀವಿ. ಮೃತ್ಯುಂಜಯ್ ಮತ್ತು ಮುನೀರಾ ಅವರು ಇಬ್ಬರು ಫ್ರೆಂಡ್ಸ್ ಇದ್ದಾರೆ, ಅವ್ರ ಮಧ್ಯದಲ್ಲಿನೂ ಸಂಬಂಧ ಚೆನ್ನಾಗಿದೆ, ಬಟ್ ಅದರ ಬಗ್ಗೆ ನಮಗೆ ಕ್ಲಿಯರ್ ಮಾಹಿತಿ ಇಲ್ಲ. ಐಡೆಂಟಿಫೈ ನಮಗೆ ಲೋಕಲ್ ಇನ್ಫಾರ್ಮೇಷನ್ ಬಂತು, ನಾವೇ ಅಲ್ಲಿ ಲೋಕಲ್ ಪೊಲೀಸ್ ದೊಡ್ಡವಾಡ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಬರುತ್ತೆ ನಮ್ಮದು. ಆ ಲೋಕಲ್ ದೊಡ್ಡವಾಡ ಪೊಲೀಸ್ ಸ್ಟೇಷನ್ ಕ್ರೈಮ್ ಸಿಬ್ಬಂದಿ ಊರಿಗೆ ಹೋಗಿ ಅಲ್ಲಿ ಒಂದು ಗಾಡಿ ಮಾತು ಮೇಲೆ ಆಲ್ಮೋಸ್ಟ್ ನಮಗೆ ಮಾಹಿತಿ ಬಂದಾದಮೇಲೆ ನಾವೇ ಅಕ್ಯೂಸ್ಡ್ಗೆ ಆರೋಪಿಗೆ ಹುಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಆರೋಪಿಗೆ ಸ್ಟಾರ್ಟ್ ಮಾಡಾದ್ಮೇಲೆ ನಮಗೆ CCTV ಕ್ಯಾಮ್ರಾಯಿಂದನೂ ನಮಗೆ ಸಿಮಿಲರ್ ಬಾಡಿ ಸ್ಟ್ರಕ್ಚರ್ ಮೂವ್ಮೆಂಟ್ ಬಂತು. ಇನ್ಕ್ವೈರಿ ಮಾಡೋ ಟೈಮ್ ಮತ್ತು ಇದು ಟೆಕ್ನಿಕಲ್ ಎವಿಡೆನ್ಸ್ ಮತ್ತು ನಮ್ಮ ಒಂದು ಲೊಕೇಶನ್ ಪ್ರಕಾರನೂ ಅವ್ರದ್ದು ಲೊಕೇಶನ್ ಎಲ್ಲ ಕನ್ಫರ್ಮ್ ಆಗಿದೆ. ಅಲ್ಲ, ಆವಾಗನೂ ನಂಬರ್ ಪ್ಲೇಟ್ ಅರ್ಧ ಮುರಿದೋಗಿತ್ತು, ಬಟ್ ನಮಗೆ K24 N0383 ಬಾಯ್ಲೊಂಗಲ್ ಪಾಸಿಂಗ್ ಗಾಡಿ ನಂಬರ್ ನಿನ್ನೆ ನಾನು ಹೇಳಿದೆ, ಗಾಡಿ ನಂಬರ್ ನಮಗೆ ಕನ್ಫರ್ಮ್ ಇತ್ತು. ಆ ಗಾಡಿ ನಂಬರಿಂದ ನಾವೇ ಆ್ಯಕ್ಚುಲಿ ವಿಕ್ಟಿಮ್ಗೆ ಸಸ್ಪೆಕ್ಟ್ ಮಾಡಿದ್ದೀವಿ, ವಿಕ್ಟಿಮ್ ಯಾರು ಇರ್ಬೋದು. ಜೊತೆಗೆ ಆ ಊರಲ್ಲಿ ಅವರು ಕಾಣಲಿಲ್ಲ 23rd ಸಾಯಂಕಾಲದಿಂದ. ಅದರ ಬೇಸಿಸ್ ಮೇಲೆ ನಾವೇ ವಿಕ್ಟಿಮ್ಗೆ ಐಡೆಂಟಿಫೈ ಮಾಡಿದ್ವಿ. ಸ್ವಲ್ಪ ಎಲಿಮೆಂಟ್ ಇದೆ, ಪ್ಲಾನಿಂಗ್ದು ಎಲಿಮೆಂಟ್ ಇದೆ, ಯಾಕಂದರೆ ಅವರು ವೆಪನ್ ತರಿಸಿದ್ದಾರೆ. ಸೊ ವೆಪನ್ ತರಿಸಿ ಪ್ಲಾನಿಂಗ್ ಇರಲೇಬೇಕು. ಬಟ್ ಕೊನೆಗೆ ನಮ್ಮದು ಪೂರ್ತಿ ತನಿಖೆ ಆದಮೇಲೆ ನಮಗೆ ಎಲ್ಲ ಡೀಟೇಲ್ಸ್ ಗೊತ್ತಾಗುತ್ತೆ. ಹೌದು, ಅವರೇ ತಗೊಂಡು ಬಂದಿದ್ದಾರೆ, ಅದು ಮಣ್ಣಕ್ಕೋಸ್ಕರ ತಗೊಂಡು ಬಂದಿರು. ಮೇ ಬಿ ಅವ್ರದ್ದು ಈಗ ಪ್ಲ್ಯಾನ್ ಕನ್ಫರ್ಮ್ ಇಲ್ಲ ನಮಗೆ, ಬಟ್ ಅವ್ರಿಗಿನ ಗಡ್ಬಡಿ ಇತ್ತು ಪ್ಲ್ಯಾನಲ್ಲಿ, ಹೆಂಗೆ ಡಿಸ್ಪೋಸ್ ಮಾಡಬೇಕು ಬಾಡಿಗೆ. ಸೊ ಕೊನೆಗೆ ಅವರೇ ಬೆಂಕಿ ಸುಟ್ಟಿದ್ದಾರೆ. ಸಲ್ಕಿನಿಂದನೂ ಏನಾದರೂ ಬೇರೆ ಥರ ಡಿಸ್ಪೋಸ್ ಮಾಡೋಕ್ಕೇನು ಪ್ಲ್ಯಾನ್ ಇರ್ಬೋದು. ಸದ್ಯಕ್ಕೆ ನಮ್ಮದು ಇದು 4 ಜನ ಬರ್ತಾ ಇದ್ದಾರೆ ನಮ್ಮದು ಇನ್ಕ್ವೈರಿ ಪ್ರಕಾರ. ಬಟ್ ನಮ್ಮ ಇನ್ಕ್ವೈರಿ ಓಪನ್ ಇರುತ್ತೆ ಯಾವಾಗಲೂ ಚಾರ್ಜ್ ಶೀಟ್ ತನಕ. ನಮಗೆ ಯಾವುದು ಸಾಕ್ಷ್ಯ ಬಂದರೆ ನಾವೇ ಇನ್ನೊಬ್ಬರು ಅಂದರೆ ಅವ್ರ ಮೇಲೆ ಕ್ರಮ ತಗೊಂಡು. ಮುನೀರಾ ಒಂದು ಶಾಲೆಯಲ್ಲಿ, ಅಲ್ಲಿ ಬಿದರಗಡ್ಡಿಯಲ್ಲಿ ಶಾಲೆಯಲ್ಲಿ ಅಡಿಗೆ ಮಾಡೋಕ್ಕೆ ಕೆಲಸ ಮಾಡ್ತಾಯಿದ್ರು. ಮಧ್ಯಾಹ್ನ ಊಟ ಕೊಡ್ತಾರಲ್ಲ, ಮಿಡ್ ಡೇ ಮೀಲ್ಸ್, ಅದರಲ್ಲಿ ಕೆಲಸ ಮಾಡ್ತಾಯಿದ್ರು. ಹಾಗೆ ಇಲ್ಲ, ರಾಜು ಜೊತೆಗೆ ಬೇರೆ ಸಂಬಂಧ ಇದೆ ಅವ್ರದ್ದು. ಬಟ್ ಮೃತ್ಯುಂಜಯ್ಗೆ ಅಬ್ಜೆಕ್ಷನ್ ಇದೆ ರಾಜು ಮತ್ತು ಮುನೀರಾ ಸಂಬಂಧಗೆ, ಉಲ್ಟಾ ಇಲ್ಲ. ಅವ್ರ ಜೊತೆಗೆ ಮೃತ್ಯುಂಜಯಕ್ಕೆ ಆಕ್ಷೇಪಣೆ ಇದೆ ಕಿ ನೀವು ಇವ್ರ ಜೊತೆ ಯಾಕೆ ಸಂಬಂಧ. ಈಗ ನಮಗೆ ಮಾಹಿತಿ ಬಂದಿದೆ ಅರೌಂಡ್ 2 ವರ್ಷ, ಬಟ್ ಹಳೇನೂ ಇರ್ಬೋದು. ಬಟ್ ನಮಗೆ ಸದ್ಯಕ್ಕೆ 2 ವರ್ಷ ತನಕ ನಮಗೆ ಸ್ವಲ್ಪ ಎವಿಡೆನ್ಸ್ ಇದೆ. ಹಾಂ, 1980s 84 ಅಲ್ಲಿ ಮೋಸ್ಟ್ಲಿ 84 ಅಲ್ಲಿ ಅವರು ಅವ್ರ ತಂದೆ ತಾಸು ಒಳಗಡೆ ನಾವು ಮರ್ಡರ್ ಡಿಟೆಕ್ಟ್ ಮಾಡಿದ್ದೀವಿ. ಆರೋಪಿ ಹಿಡಿಯೋಕ್ಕೆ ನಮಗೆ ಟೈಮ್ ಸ್ವಲ್ಪ ತಗೊಂಡಿದ್ದೀವಿ, ಬಟ್ ಮರ್ಡರ್ ಡಿಟೆಕ್ಟ್ ಆಗಿದೆ. ಸ್ಟೋರಿ ಏಕೆಂದರೆ ಬ್ಲೈಂಡ್ ಮರ್ಡರ್ ಥರ ಇತ್ತು,
ಬ್ಲೈಂಡ್ ಮರ್ಡರ್ ಒಂದು ಬಾಡಿನೂ ಎವಿಡೆನ್ಸ್ ಇಲ್ಲ. ಸೊ ಅದು ಎಲ್ಲ ಎವಿಡೆನ್ಸ್ ಕಲೆಕ್ಟ್ ಮಾಡಿ ಮತ್ತೆ ಆರೋಪಿಗೇನು ಐಡೆಂಟಿಫೈ ಮಾಡಿದ್ದಾರೆ ನಮ್ಮ ಸಿಬ್ಬಂದಿ ಇದರಲ್ಲಿ. ಸೊ ಅದು 12 ತಾಸು ಒಳಗಡೆ ನಮ್ಮ ಸ್ಟಾಫ್ ಮಾಡಿದ್ದಾರೆ ಇದರಲ್ಲಿ. ನಮ್ಮ ಟೀಮ್ ಭಾಳ ಚೆನ್ನಾಗಿದೆ. ನಮ್ಮ ಸಿಬ್ಬಂದಿ ಭಾಳ ಚೆನ್ನಾಗಿ ಕೆಲಸ ಮಾಡ್ತಾರೆ. ಯಾಕಂದರೆ ಗ್ರೌಂಡಲ್ಲಿ ಕೆಲಸ ಮಾಡಬೇಕು ಅವರಿಗೆ. ಸಲಹೆ ಸೂಚನೆಗಳು ನಿರ್ದೇಶನಗಳು ನಮಗೆ ಕೊಡ್ತೀವಿ. ಬಟ್ ಅವರು ಗ್ರೌಂಡಲ್ಲಿ ಕೆಲಸ ಮಾಡ್ತಾರೆ, ಚುರುಕಾಗಿ ಕೆಲಸ ಮಾಡ್ತಾರೆ. ಈಗ ಕಳೆದ ಇದು ನಮ್ಮದು ಗುಡ್ ಲಕ್ ಇದೆ. ಬಟ್ ನಮ್ಮದು ಇದು ಗುಡ್ ಲಕ್ ಕಂಟಿನ್ಯೂ ಆಗಲಿ. ಜಾಸ್ತಿ ಬಹುಮಾನ ಆಲ್ರೆಡಿ ನಾನು ಕೊಡ್ತಾ ಇದ್ದೀನಿ. ಪ್ರತಿ ತಿಂಗಳಿಗೆ ಬಹುಮಾನ ಕೊಡ್ತಾ ಇದ್ದೀನಿ. ಯಾರ್ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೆ. 4 ಮಂದಿ ಅರೆಸ್ಟ್ ಆಗಿದೆ. ಅಲ್ಲಿ ಒಬ್ಬರೇ ಮೈನರ್ ಇದ್ದಾರೆ. ಅವ್ರದ್ದು ಡೀಟೇಲ್ಸ್ ಕೊಡೋದ. 3 ಜನ ಫೋಟೋಸ್ ಮತ್ತು ಹೆಸರು ಕೊಟ್ಟಿದ್ದಾರೆ.